Good morning, everyone. Welcome to Me For You Academy Private Limited English grammar class today. Yesterday we had speaking class, and today we have grammar class. Today we are going to learn something called be form of present. Am, is, are. If time permits, we can go with was, were, and will be all as well. Okay. Am, is, are ಅಂದ್ರೆ ಏನು, was, were ಅಂದ್ರೆ ಏನು, will be ಅಂದ್ರೆ ಏನು, ಇವೆಲ್ಲ ನಿಮಗೆ ಸಹಾಯಕ ಕ್ರಿಯಾಪದಗಳಾಗಿ ಕೆಲಸ ಮಾಡ್ತವೆ. ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಸೊ ಡೆಫಿನೆಟ್ಲಿ you will get to learn a lot of things today. ಬನ್ನಿ ನೋಡೋಣ ಏನಿದೆ ಅಂತ. Okay, so this is a screen. I hope you are able to see the screen. Okay, yeah. ಸೊ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ನಿಮಗೆ ಮತ್ತೆ ಶೇರ್ ಮಾಡ್ತೇನೆ ಯೂಟ್ಯೂಬ್ ಅಲ್ಲಿ, ನೀವು ನೋಡ್ಬೋದು. ಓಕೆ, ಸೊ ಯು ಕ್ಯಾನ್ ಪ್ರಾಕ್ಟಿಸ್ ಇಟ್ ಲೇಟರ್. ಆಮ್ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್. ಕನ್ನಡದಲ್ಲಿ ಕೂಡ ಇದೇ ತರ ಬರಿತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮ್ ಅಂದ್ರೆ ಇದ್ದೇನೆ. ಹ್ಮ್. ನೆಕ್ಸ್ಟ್ ಈಸ್ ಎಲ್ಲಿ ಬರುತ್ತೆ? ಇದ್ದಾನೆ. ಹ್ಮ್. ಇದ್ದಾಳೆ. ಇದ್ದಾನೆ. ಆಯ್ತಲ್ಲ, ಇದೆ. ನೆಕ್ಸ್ಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಆರ್. ಆರ್ ಬಂದ್ಬಿಟ್ಟು ಇದ್ದೇವೆ. ಹ್ಮ್. ನಾವು ಇದ್ದೇವೆ ಅಂತ ಹೇಳ್ತೀವಿ, ಅವರು ಇದ್ದಾರೆ ಅಂತ ಹೇಳ್ತೀವಿ. ಇದ್ದಾರೆ. ಹ್ಮ್. ಅವು ಅವುಗಳು ಇವೆ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಹೌ ವಿ ಸೇ. ನೆಕ್ಸ್ಟ್ ಆಮ್ ಎಲ್ಲಿ ಯೂಸ್ ಆಗುತ್ತೆ? ಆಮ್ ಈಸ್ ಯೂಸ್ಡ್ ಫಾರ್ ಐ. ಈಸ್ ಈಸ್ ಯೂಸ್ಡ್ ಫಾರ್ he, she, it. Okay, are is used for we, you, they. ಇಲ್ಲೆಲ್ಲ ಏನು ಆರ್ ಯೂಸ್ ಆಗುತ್ತೆ. ಓಕೆ, ಈಗ ನಾನು ಸೆಂಟೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ನಂದು ಫಾರ್ಮುಲಾ ಏನಂದ್ರೆ, ಈ ಫಾರ್ಮುಲಾ ಏನಂದ್ರೆ ಸಬ್ಜೆಕ್ಟ್ ಅಂತ ಬರಿತೀನಿ. ಸಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಐ, ವಿ, ಯು, ದೇ, ಈ, ಈ, ಇಟ್. ಓಕೆ, ಇದು ಸಬ್ಜೆಕ್ಟ್. ಐ, ವಿ, ಯು, ದೇ, ಹಿ, ಶಿ, ಇಟ್. ಇದು ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಏನು? ಕರ್ತೃ. ಕರ್ತೃ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಕರ್ತೃ ಅಂತ ಹೇಳ್ತೀವಿ. ಯಾರು ಕೆಲಸ ತಗೋತಾರೆ ಅವ್ರಿಗೆ ಕರ್ಮ ಅಂತ ಹೇಳ್ತೀವಿ. ಮತ್ತೆ ಇದು ಕ್ರಿಯಾಪದ ಬರುತ್ತೆ, ಕರ್ತೃ ಕರ್ಮ ಕ್ರಿಯಾಪದ ಅಂತ ಬರುತ್ತೆ. ಓಕೆ, ಸೊ ಈಗ ಫಾರ್ಮುಲಾ ಬರೀತೀನಿ ನಾನು. ಸಬ್ಜೆಕ್ಟ್ ಪ್ಲಸ್ ಆಮ್, ಈಸ್, ಆರ್ ಪ್ಲಸ್ ನೌನ್. ಓಕೆ, ಸೊ ಸಬ್ಜೆಕ್ಟ್ ಅಂದ್ರೆ ಮೇಲೆ ಬಂದಿದೆಯಲ್ಲ, ಆಮ್, ಈಸ್, ಆರ್ ಪ್ಲಸ್ ನೌನ್. ಸಬ್ಜೆಕ್ಟ್ ಎಲ್ಲ ಮೇಲೆ ತಗೊಂಡಿದ್ರಿ. ಐ ಎಕ್ಸಾಂಪಲ್ ಬರಿತಾ ಇದ್ದೀನಿ. ಐ ಬಂದ್ರೆ ಏನ್ ಬರುತ್ತೆ? ಮೇಲೆ ಬರ್ದಿನಿ, ಆಮ್ ಬರುತ್ತೆ. ठीक है, Yeah. ಆಮ್. ಐ ಆಮ್ ಅ ಸ್ಟೂಡೆಂಟ್. ಐ ಆಮ್ ಅ ಸ್ಟೂಡೆಂಟ್. ಏನದ್ರ ಅರ್ಥ? ನಾನ್ ನಾನು ಸ್ಟೂಡೆಂಟ್. ಒಬ್ಬ ವಿದ್ಯಾರ್ಥಿ ಇದ್ದೇನೆ. ನಾನು ಒಬ್ಬ ವಿದ್ಯಾರ್ಥಿ. ನಾನೊಬ್ಬ ಸ್ಟೂಡೆಂಟ್ ವಿದ್ಯಾರ್ಥಿ. ಇದ್ದೇನೆ. ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದೇನೆ ಅಂದಂಗೆ. ಅರ್ಥ ಆಯ್ತಲ್ಲ? ವೆರಿ ಈಸಿ, ಇಸ್ಂಟ್ ಇಟ್? ಈಸಿ ಇದೆಯಾ? ಐ ಆದ್ಮೇಲೆ ವಿ ತಗೋಣ. ವಿ ಬಂದ್ರೆ ಏನ್ ಬರುತ್ತೆ? ವಿ ಬಂದ್ರೆ ಏನ್ ಬರುತ್ತೆ? ಆಮ್ ಬರುತ್ತೆ, ಈಸ್ ಬರುತ್ತೆ, ಆರ್ ಬರುತ್ತೆ. ಆರ್ ಆರ್. ವಿ ಆರ್ ವಿ ಆರ್ ಸ್ಟೂಡೆಂಟ್. ಮತ್ತು ಸ್ಟೂಡೆಂಟ್ಸ್. ಮತ್ತೆ ಬೇರೆ ಏನಾದ್ರು? We are employees. ವಿ ಆರ್ ಎಂಪ್ಲಾಯೀಸ್. ವಿ ಆರ್ ಎಂಪ್ಲಾಯೀಸ್. ಓಕೆ, ಅದರ ಅರ್ಥ? ನಾವು ಕಾರ್ಮಿಕರು. ನಾವು ಕಾರ್ಮಿಕರು. ಕಾರ್ಮಿಕರು ಅಂದಂಗೆ. ಓಕೆ, ವಿ ಆಯ್ತಾ? ಐ, ವಿ, ಯು ಬಂತು. ಯು ಬಂದಾಗ ಏನ್ ಬರುತ್ತೆ? ಯು ಆರ್. ಯು ಆರ್. ಮುಂದುವರ್ಸಿ ಯಾರಾದ್ರೂ ಸೆಂಟೆನ್ಸ್. ಯು ಆರ್ ಬೆಸ್ಟ್ ಪರ್ಸನ್. ಯು ಆರ್ ಗುಡ್ ಫ್ರೆಂಡ್ ಅಂತ ಹಾಕ್ಲಾ? ಗುಡ್ ಫ್ರೆಂಡ್. ಹ್ಮ್. ಯು ಆರ್ ಅ ಗುಡ್ ಫ್ರೆಂಡ್ ಅಂತ ಹಾಕ್ಲಾ? ಓಕೆ, ಯು ಆರ್ ಅ ಗುಡ್ ಫ್ರೆಂಡ್ ಅಂದ್ರೆ ಏನು? ನೀವು ಒಳ್ಳೆ ಸ್ನೇಹಿತ. ಗೆಳೆಯ. ನೀನು ನೀವು ನೀ ಹಾ ನೀನು ಒಳ್ಳೆಯ ಗೆಳೆಯ. ಸ್ನೇಹಿತ, ಸ್ನೇಹಿತೆ, ಗೆಳೆಯ, ಗೆಳತಿ ಏನಾದ್ರು ಬರ್ತದೆ. ನಾ ಹಂಗೆ ಗೆಳೆಯ ಅಂತ ಬರ್ತೀನಿ. ಓಕೆ,
ಐ ವಿ ಯು ದೇ ಬಂತು. ಅವರು ದೇ ಬಂದ್ರೆ ಏನ್ ತಗೋಬೇಕು? Our. They is. ದೇ Are. Is. ದೇ ಆರ್ ದೇ ಆರ್. ಅವರು ಇದ್ದಾರೆ. ಏನಿದ್ದಾರೆ ಅವರು? ಅವ್ರಿಗೆ ಎಕ್ಸಾಂಪಲ್, They are good teacher. ದೇ ಆರ್ ಗುಡ್ Teacher. Teacher. ಟೀಚರ್ಸ್. Teachers. Yes. ಓಕೆ, ಇದು ಕನ್ನಡ ನೀವು ಆಮೇಲೆ ಬರ್ಕೊಳ್ಳಿ. ದೇ ಆರ್ ಗುಡ್ ಟೀಚರ್. ಐ ವಿ ಯು ದೇ. ನೆಕ್ಸ್ಟ್ ಹಿ. ಹಿ ಬಂದ್ರೆ Is Best friend. ಹಾ, ಹಿ Best Smart. friend. ಮೇಲೆ ಫ್ರೆಂಡ್ ಆಗಿದೆ. ಮತ್ತೊಂದು ಬೇರೆ ಹೇಳಿ. is Is. handsome boy. ಹಿ ಈಸ್ ಅ ಹ್ಯಾಂಡ್ಸಮ್. ಯಾರವನು? ನೆಕ್ಸ್ಟ್ ಶಿ ಬಂತು. She is cute. He is most important my life person. ये कंट्रोल पाजी. BIFUL ಬ್ಯೂಟಿಫುಲ್ ಗರ್ಲ್. She. ಒಂದನೇ ಕ್ಲಾಸಿಗೆ ಎಷ್ಟು ಹೊತ್ತಿಗೆ ಎದ್ದು ಬಿಟ್ಟರು? ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಓಕೆ, ಹಿ ಈಸ್ ಅ ಹ್ಯಾಂಡ್ಸಮ್, ಹಿ ಈಸ್ ಅ ಹ್ಯಾಂಡ್ಸಮ್ ಬಾಯ್ ಅಂತ ಹಾಕ್ಬೇಕು. Okay. ಹಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಓಕೆ, ಆಯ್ತಾ? ಇಟ್ ಬಂದಾಗ ಏನ್ ಬರುತ್ತೆ? Is. It is Is. ಹಾ, It is very tall tree. ಇಟ್ ಈಸ್ ಅ ಬಿಗ್ ಟ್ರೀ. ಸಂಜಯ್, ಆರ್ ಯು ಏಬಲ್ ಟು ಹಿಯರ್ ಮೀ? Hi, sir. ಓ ಮಾ, ವಾಟ್ ಹ್ಯಾಸ್ ಹ್ಯಾಪನ್ ಯೆಸ್ಟರ್ಡೇ? Setting. ಏನೋ ಮೈಕ್ ಪ್ರಾಬ್ಲಮ್ ಇತ್ತಲ್ಲ ನಿನ್ನೆ. ಅವಾಗ ಹಾ, ಬಹಳ sir. ಕಷ್ಟಪಟ್ಟು Sir, ನೀವು. very ಬಂದ್ರು ಎ ಬರುತ್ತಾ ಮತ್ತೆ? It is a very. ಇಲ್ಲ, ವೆರಿ ತೆಗೆದ್ಬಿಡಂತಡೆ. ವೆರಿ ಬರಂಗಿಲ್ಲ, ಸಾರಿ. ಇಟ್ ಇಸ್ ಅ ಬಿಗ್ ಟ್ರೀ. ಓಕೆ, ಇಟ್ ಈಸ್ ಅ ಬಿಗ್ ಟ್ರೀ. ಅರ್ಥ ಆಯ್ತಲ್ಲ? ಇದು ದೊಡ್ಡ ಮರ. ಅಂಡರ್ಸ್ಟುಡ್ ನಾವು? Okay. ಈಗ ವಾಟ್ ಐ ವಿಲ್ ಡೂ ಇಸ್, ನಾನು ಇದನ್ನೇ ನೋಟ್ಸ್ ಅನ್ನ ಕಾಪಿ ಮಾಡಿ ಕೆಳಗಡೆ ಹಾಕ್ತೀನಿ, ನಾಟ್ ಅಂತ. ಓಕೆ, ಜಸ್ಟ್ ಐ ವಿಲ್ ಮೇಕ್ ಇಟ್ ಫಾಸ್ಟ್ ಸೊ ದಟ್ ನಿಮ್ಗೆ ನೋಟ್ಸ್ ಆಮೇಲೆ ಸಿಗತ್ತೆ. ಅರ್ಥ ಆಯ್ತಲ್ಲ? ನಾನು ಹಾಕಿರ್ತೇನಲ್ಲ ಯೂಟ್ಯೂಬಲ್ಲಿ, ಎಲ್ಲ ಸಿಗತ್ತೆ. ಇದು ನಿಮಗೆ ಬರ್ಕೋಬೇಕಾದ್ರೆ ಲೇಟ್ ಆಗತ್ತೆ. ಓಕೆ, ಹೌದು ಸರ್, ಹೌದು. ಸೊ ಈಗ ನಾನು ನೋಡಿ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಮಾಡ್ತೀನಿ ಈಗ. ಓಕೆ, ಇದೆಲ್ಲ ಇದ್ದೇನೆ, ಇದ್ದಾನೆ, ಆಯ್ತಾ? ಈಗ ಇಲ್ಲ ಅಂತ ಹೇಳ್ಬೇಕಂದ್ರೆ ಏನಾಗುತ್ತೆ? ಐ ಆಮ್ ನಾಟ್ I am not. ಸ್ಟೂಡೆಂಟ್. ಹಾ, ಅಲ್ವಾ? ನಾನು ಒಬ್ಬ ವಿದ್ಯಾರ್ಥಿ ಅಲ್ಲ ಅಂದಂಗ ಆಗತ್ತೆ. ಓಕೆ, ಜಸ್ಟ್ ಮೂವ್ ದಿಸ್. ಯೂಟ್ಯೂಬ್ ನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ನೋಟ್ಸ್ ಹಾಕಿರ್ತೀನಿ ನಾನು. ಯು ಕ್ಯಾನ್ ಚೆಕ್, ಯು ಕ್ಯಾನ್ ಪ್ಲೀಸ್ ಚೆಕ್. ಓಕೆ, ಸೊ ಐ ಆಮ್ ನಾಟ್ ಅ ಸ್ಟೂಡೆಂಟ್ ಅಂದ್ರೆ ನಾನು ಸ್ಟೂಡೆಂಟ್, ನಾನೊಬ್ಬ ವಿದ್ಯಾರ್ಥಿ ಅಲ್ಲ ಅಂದಂಗೆ. ಟೀಕೆ, ವಿ ಆರ್ ಇದನ್ನ ನೆಗೆಟಿವ್ ಮಾಡಿ. We are not. We are not employees. ವಿ ಆರ್ ನಾಟ್ ಎಂಪ್ಲಾಯೀಸ್. ಓಕೆ, ಮುಂದೆ ಇದನ್ನ You are not a You good are friend. not good friend. ಯು ಆರ್ ನಾಟ್ ಅ ಗುಡ್ ಫ್ರೆಂಡ್. ಮುಂದೆ They They are are not good They are teachers. good teacher. teachers. ಮುಂದೆ He is not a He is handsome not boy. a handsome boy. Not a handsome boy. ಮುಂದೆ He is not a He is not a beautiful girl. ಮುಂದೆ He is not a He big tree. is not a big tree. ಆಯ್ತಲ್ಲ? ಓಕೆ, ದಿಸ್ ಇಸ್ ಹೌ ಯು ಕ್ಯಾನ್ ಗೋ ವಿತ್ ನೆಗೆಟಿವ್ ಸೆಂಟೆನ್ಸಸ್. ಅಲ್ಲ 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 ಅಂತ ಹೇಳೋದು, ಇದು ಅಲ್ಲ ಇದು ಅಲ್ಲ ಅಂತ ಹೇಳೋದು. ಓಕೆ, ಸೊ ಡೆಮೋ ಕ್ಲಾಸ್ ಸ್ಟೂಡೆಂಟ್ಸು ನಿಮ್ಗೆ ಏನಾದರೂ ಫಾಸ್ಟ್ ಆಗ್ತಾ ಇದೆ ಅನ್ಸಿದ್ರೆ ಹೇಳಬೇಕು. ಯು ಶುಡ್ ಲೆಟ್ ಮೀ ನೋ. ಓಕೆ, ನಿಮ್ಗೆ ನನ್ನ ಕ್ಲಾಸ್ ಫಾಸ್ಟ್ ಆಗ್ತಾ ಇದೆ ಅಂದ್ರೆ ಹೇಳಬೇಕು. ಓಕೆ, ಏನಿಲ್ಲ ಬಿಡಿ ಸರ್. ಓಕೆ, ಗುಡ್. ಈವ್ನಿಂಗ್ ಮತ್ತೆ ಬರುತ್ತೆ, ಡೋಂಟ್ ವರಿ. ಈ ರೆಕಾರ್ಡಿಂಗು ಸಿಗತ್ತೆ, ಮತ್ತೆ ಕೇಳ್ಬೋದು. ಲೇಟ್ ಆಗಿ ಜಾಯ್ನ್ ಆದವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಅನ್ನ ಮಾಡೋದನ್ನ ಕಲಿಬೇಕು. ಈಗ ಕ್ವಶನ್ಸ್ ಹೆಂಗ್ ಮಾಡೋದು? ಕ್ವಶನ್ಸ್ ಮಾಡುವಾಗ ಈಗ ನಾವು ಏನ್ ಮಾಡಿದೀವಿ? ಸಬ್ಜೆಕ್ಟ್ ಅನ್ನ ಫಸ್ಟ್ ತಗೊಂಡಿವಲ್ಲ, ಐ ವಿ ಯು ದೇ ಹಿ ಶಿ ಇಟ್, ಅದನ್ನ ತಗೊಂಡಿವಿ ಫಸ್ಟ್. ನೋಡಿ, ಐ ವಿ ಯು ದೇ ಹಿ ಶಿ ಇಟ್, ಇವುಗಳಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗಿದೆ ಅಲ್ವಾ? ನೆಗೆಟಿವ್ ಬಂದಾಗೂ ಇವುಗಳಿಂದನೇ ಸೆಂಟೆನ್ಸ್ ಸ್ಟಾರ್ಟ್ ಆಯ್ತು. ಕ್ವಶನ್ ಮಾಡ್ಬೇಕಾದ್ರೆ ಹೇಗ್ ಮಾಡೋದು? ಒಂದ್ ಮಜಾ ಹೇಳ್ತೀನಿ ನಿಮ್ಗೆ. ಬಹಳಷ್ಟು ಜನ ಏನ್ ಮಾಡ್ತಾರಂದ್ರೆ, ಬಹಳಷ್ಟು ಜನ ಕ್ವಶನ್ ಮಾಡ್ಬೇಕಾದ್ರೂ ಸಹಿತ ಕ್ವಶನ್ ಮಾಡ್ಬೇಕಾದ್ರೆ ಬರೀ ಧ್ವನಿ ಅಷ್ಟೇ ಚೇಂಜ್ ಮಾಡ್ಬಿಡ್ತಾರೆ. ದೇ ಓನ್ಲಿ ಚೇಂಜ್ ದ ಆಕ್ಸೆಂಟ್. ಫಾರ್ ಎಕ್ಸಾಂಪಲ್, ಯು ಆರ್ ಮುತ್ತುರಾಜ್, ಯು ಆರ್ ಮುತ್ತುರಾಜ್, ವಿಚ್ ಮೀನ್ಸ್ ನೀವು ಮುತ್ತುರಾಜ್ ಇದ್ದೀರಿ ಅಂದಂಗೆ.
ಒಂದು ಆಫೀಸ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಆಫೀಸ್ ಇದೆ, ನೀವು ಯಾರಿಗೋ ವೇಟ್ ಮಾಡ್ತಾ ಇದ್ದೀರಿ. ಯು ಆರ್ ವೇಟಿಂಗ್ ಫಾರ್ ಸಂಬಡಿ. ಬಾಸ್ ಮೀಟ್ ಮಾಡಕ್ಕೆ ವೇಟ್ ಮಾಡ್ತಾ ಇದ್ದೀರಿ ಹೊರಗಡೆ. ಒಳಗೆ ಇನ್ನೊಬ್ರು ಎಂಪ್ಲಾಯ್ ಬಂದು ಕೇಳ್ತಾರೆ ಏನಂತ, ಮುತ್ತುರಾಜ್ ಯಾರಿಲ್ಲಿ, ನೀವು ಮುತ್ತುರಾಜ ಅಂತ ಕೇಳ್ತಾರೆ. ನೀವು ಮುತ್ತುರಾಜ್ ಇದ್ದೀರಾ ಅಂತ ಕೇಳ್ತಾರೆ. ಅವ್ರು ಕೇಳ್ಬೇಕಾದ್ರೆ ಯಾವ ತರ ಕ್ವೆಶನ್ ಕೇಳ್ಬೇಕು? ಆರ್ ಯು ಮುತ್ತುರಾಜ್ ಅಂತ ಕೇಳ್ಬೇಕು. ಅರ್ಥ ಆಯ್ತಲ್ಲ? ಆರ್ ಯು ಮುತ್ತುರಾಜ್ ಅಂತ ಕೇಳ್ಬೇಕು, ಅಥವಾ ಆರ್ ಯು ಹಿಯರ್ ಫಾರ್ ಇಂಟರ್ವ್ಯೂ ಅಂತ ಕೇಳ್ಬೇಕು. ಅಥವಾ ಆರ್ ಯು ಹಿಯರ್ ಫಾರ್ ಆರ್ ಆರ್ ಯು ಹಿಯರ್ ಟು ಮೀಟ್ ಮಿಸ್ಟರ್ ರಮೇಶ್, ಹಿಂಗೇನೋ ಅಂತ ಕೇಳ್ಬೇಕು. ಅವ್ರೇನ್ ಕೇಳ್ತಾರೆ? ಇವ್ರ ಮುತ್ತುರಾಜ್ ಅಂದ್ಬಿಡ್ತಾರೆ. ಇವ್ರ ಮುತ್ತುರಾಜ್, ಇವ್ರು ವೇಟಿಂಗ್ ಫಾರ್ ಸರ್, ಹಿಂಗ ಅಂದ್ಬಿಡ್ತಾರೆ. ಅಂದ್ಬಿಡ್ತಾರೆ ಲಾಸ್ಟಿಗೆ, ಕ್ವಶನ್ ಮಾಡ್ಬಿಡ್ತಾರೆ. ಹಾ, ದಾಟ್ ಇಸ್ ಅಬ್ಸಲ್ಯೂಟ್ಲಿ ಇನ್ಕರೆಕ್ಟ್. ಆಡು ಭಾಷೆ, ಆಡು ಭಾಷೆಯಲ್ಲಿ ನಾವು ಹೇಳ್ಬಿಡ್ತೀವಿ, ಅದಕ್ಕೆ ಕೊಲೋಕ್ವಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಕೊಲೋಕ್ವಿಯಲ್ ಅಂದ್ರೆ ಆಡು ಭಾಷೆ. ಆಡು ಭಾಷೆಯಲ್ಲಿ ಆ ಇನ್ನೊಂದು, ಊಟ ಆಯ್ತಾ ಅಂತ ಕೇಳಲಿಕ್ಕೆ ಏನ್ ಕೇಳ್ತೀವಿ? ಹ್ಯಾಡ್ ಫುಡ್ ಅಂದ್ಬಿಡ್ತಾರೆ. ಹ್ಯಾಡ್ ಲಂಚ್ ಅಂದ್ಬಿಡ್ತಾರೆ. ಕ್ವಶನ್ ಅಲ್ಲ ಅದು. ಅರ್ಥ ಆಯ್ತಲ್ಲ? ಊಟ ಅಂದಂಗೆ ಕನ್ನಡದಲ್ಲಿ ಯಾರೊಬ್ರು ಕಟ್ಟೆ ಮೇಲೆ ಕುಂತಿರ್ತಾರೆ, ಯು ಗೋ ದೇರ್ ಅಂಡ್ ಆಸ್ಕ್ ಊಟ ಅಂತಾರೆ. ಅವ್ರು ಹೇಳ್ತಾರೆ ಆಯ್ತು, ನಿಂದು ಅಂತಾರೆ, ಆಯ್ತು, ಚಲೋ, ಅಷ್ಟೇ. ದಟ್ಸ್ ನಾಟ್ ಅ ಕ್ವೆಶನ್ ಎಟ್ ಆಲ್. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಮೆಸೇಜ್ ಮಾಡೋದ್ರಲ್ಲೂ ಅದನ್ನೇ ತಗೊಂಡ್ಬಿಡ್ತೀವಿ. ಆಡು ಭಾಷೆ ಮಾತಾಡುವಾಗ ಯೂಸ್ ಮಾಡೋದು ಬೇರೆ, ಬರೆಯೋ ಒಳಗಡೆ ಯೂಸ್ ಮಾಡೋದು ಬೇರೆ. ಎಷ್ಟೋ ಜನ ಪ್ರೊಫೆಷನಲ್ ಆಗಿ ಗ್ರೂಪ್ ಅಲ್ಲಿ ಇರ್ತಾವಲ್ಲ, ವಾಟ್ಸ್ಆಪ್ ಗ್ರೂಪ್, ಪ್ರೊಫೆಷನಲ್ ಗ್ರೂಪ್, ಅದ್ರಾಗೂ ಹಂಗೆ ಹಾಕ್ಬಿಡ್ತಾರೆ. ಸೊ ದಾಟ್ ಈಸ್ ಆಲ್ಸೋ ಅಲ್ಲಿ ಗೊತ್ತಾಗ್ಬಿಡುತ್ತೆ, ನಿಮ್ದು ಪ್ರೊಫೆಷನಲ್ ಲ್ಯಾಂಗ್ವೇಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ಅದಕ್ಕೆ ದಯವಿಟ್ಟು ನೀವು ಹೆಲ್ಪಿಂಗ್ ವರ್ಬ್ ನ ನೀವು ಏನಾದ್ರೂ ಕ್ವಶನ್ ಮಾಡ್ಬೇಕಾದ್ರೆ, ಯಾರಿಗಾದ್ರೂ ಕ್ವಶನ್ ಕೇಳಬೇಕಾದ್ರೆ, ಕ್ವಶನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಹಾಯಕ ಕ್ರಿಯಾಪದದಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗ್ಬೇಕು. ಡು ಯು ಗೆಟ್ ಇಟ್? ಲೆಟ್ ಮಿ ಗೋ ಅಗೇನ್. ಓಕೆ, ಲೆಟ್ ಮಿ ಗೋ. ಸೊ ಐ ಆಮ್ ಅ ಸ್ಟೂಡೆಂಟ್ ಇತ್ತಲ್ಲ. ಸೊ ನೆಕ್ಸ್ಟ್ ಈಗ ಮಾಡ್ಬೇಕಂದ್ರೆ am I am I a student ಅಂತ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಫಸ್ಟ್ am ಇಂದ ಸ್ಟಾರ್ಟ್ ಆಗತ್ತೆ. am I a student? ನಾನು ಸ್ಟೂಡೆಂಟ್ ಇದ್ದೀನಾ? ಓಕೆ, ಇಲ್ಲಿ ಕ್ವಶನ್ ಮಾರ್ಕ್. am I a student? ಅಂಡರ್ಸ್ಟುಡ್? ನೆಕ್ಸ್ಟ್ ವಿ ಬಂದಾಗ ಏನ್ ಬರುತ್ತೆ? ಆರ್ we ವೆರಿ ಗುಡ್. ಆರ್ ವಿ ಎಂಪ್ಲಾಯೀಸ್, ಈ ತರ ಬರುತ್ತೆ. ಆರ್ ವಿ ಎಂಪ್ಲಾಯೀಸ್. ಡೆಮೋ ಕ್ಲಾಸ್ ಸ್ಟೂಡೆಂಟ್ಸು ಸ್ವಲ್ಪ ಫಾಸ್ಟ್ ಅನ್ಸಿದ್ರೆ ಜಸ್ಟ್ ಕೋಆಪರೇಟ್. ಈವ್ನಿಂಗ್ ಕ್ಲಾಸಿಗೂ ಸಿಗತ್ತೆ, ಮತ್ತೆ ಸ್ವಲ್ಪ ಲೇಟಾಗಿ ಜಾಯ್ನ್ ಆಗಿದ್ದೀರಿ, ಡೋಂಟ್ ವರಿ. ಈ ನೋಟ್ಸು ಸಿಗತ್ತೆ ನಿಮಗೆ, ವಿಡಿಯೋ ಸಿಗತ್ತೆ, ಟೀಚಿಂಗ್ ಮಾಡಿದ ವಿಡಿಯೋ ಸಿಗತ್ತೆ. ಓಕೆ, ನೆಕ್ಸ್ಟ್ ಇದು ಬಂದಾಗ ಯು ಆರ್ ಅ ಗುಡ್ ಫ್ರೆಂಡ್, ಇದನ್ನು ಕ್ವಶನ್ ಮಾಡ್ಬೇಕಾದ್ರೆ ಹೇಗೆ? Are you a good friend? are you ಆರ್ ಯು ಅ ಗುಡ್ ಫ್ರೆಂಡ್? ಓಕೆ, ದೇ ಆರ್ ಗುಡ್ ಟೀಚರ್ಸ್, ಇದನ್ನ ಕ್ವಶನ್ ಮಾಡ್ಬೇಕಂದ್ರೆ Are they good teachers? Yes. Are they good teachers? ಆರ್ ದೇ ಗುಡ್ ಟೀಚರ್ಸ್? ಓಕೆ. He is a handsome boy. Is he a handsome? Is Is he he a handsome boy? Good, good. Is he a handsome boy? Is he a handsome boy ಅಂದ್ರೆ ಅವನು ಒಬ್ಬ ಸುಂದರ ಹುಡುಗನ. ಇದ್ದಾನ? ಓಕೆ, ಸೊ ನೆಕ್ಸ್ಟ್ ಇದು is she Is she a beautiful girl? is she a beautiful girl? ಅವಳು ಸುಂದರ, ಸುಂದರ ಹುಡುಗಿ. ಇದ್ದಾಳ. ಒಂದಿಷ್ಟು ಜನ ಸುಂದರ, ಎಲ್ಲರೂ ಸುಂದರ ಸುಂದರ ಅಂತ ಕರೀಲಿ ಅಂದ್ರೆ ಹೆಸರೇ ಸುಂದರ ಅಂತ ಇಟ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಇದು is it a big tree? is it a big tree? ಆಯ್ತಾ? ಓಕೆ, ಸೊ I want you to tell the meaning of am I a student. What is the meaning? Kannada meaning? Am I a student? Kannada meaning? ನಾನು ವಿದ್ಯಾರ್ಥಿ ಇದ್ದೇನೆ. ನಾನು ವಿದ್ಯಾರ್ಥಿ ಇದ್ದೇನೆಯೇ?
Okay. They Next, are we employees? ನಾವು ನಾವು ಎಂಪ್ಲಾಯೀಸ್ ಕರ್ಮಚಾರಿ employee ಇದ್ದೇವೆ. ನಾವು ಎಂಪ್ಲಾಯೀಸ್ ಆಗಿದ್ದೇವೆ. ಓಕೆ. ನೆಕ್ಸ್ಟ್, ಆರ್ ಯು ಅ ಗುಡ್ ಫ್ರೆಂಡ್? ನೀವು ಗುಡ್ ಫ್ರೆಂಡ್ಸ್ ಇದ್ದೀರಾ? ಆರ್ ಯು ಅ ಗುಡ್ ಫ್ರೆಂಡ್? ನೀವು ಒಳ್ಳೆ ಗುಡ್ ಫ್ರೆಂಡ್, ಸ್ನೇಹಿತರು. ಒಳ್ಳೆ ಸ್ನೇಹಿತರಿದ್ದೀರಾ? ಓಕೆ. ಆರ್ ದೇ ಗುಡ್ ಟೀಚರ್ಸ್? ನೀವು ಒಳ್ಳೆಯ ನೀವು ಶಿಕ್ಷರಿಸಿದ್ದೀರಾ? ಆರ್ ದೇ ಅವರು ಒಳ್ಳೆ Oh, ಟೀಚರ್. ಒಳ್ಳೆ ಟೀಚರ್ಸ್ ಅವರು ಇದ್ದಾರೆ. ಒಳ್ಳೆಯ ಶಿಕ್ಷಕರಾಗಿದ್ದಾರೆ. ಓಕೆ. ನೆಕ್ಸ್ಟ್, ಈಸ್ ಹಿ ಅ ಹ್ಯಾಂಡ್ಸಮ್ ಬಾಯ್? ಅವನು ಅವನು ಹ್ಯಾಂಡ್ಸಮ್ ಹುಡುಗ ಹ್ಯಾಂಡ್ಸಮ್ ಹುಡುಗ ಅವನು ಇದ್ದಾನೆ. ಅವನು ಹ್ಯಾಂಡ್ಸಮ್ ಹುಡುಗನಿದ್ದಾನೆಯೇ? ಓಕೆ. ಇದ್ದಾನೆ. ಡೆಮೋ ಕ್ಲಾಸ್ ಸ್ಟೂಡೆಂಟ್ಸ್ ಕೂಡ ಟ್ರೈ ಮಾಡ್ಬೋದು. ಓಕೆ. ವಿನೋದ್ ಸರ್, ನೀವು ಕೂಡ ಟ್ರೈ ಮಾಡ್ಬೋದು. ಓಕೆ. ಈಸ್ ಶಿ ಅ ಬ್ಯೂಟಿಫುಲ್ ಗರ್ಲ್? ವಿನೋದ್ ಸರ್, ಏನಾಗತ್ತೆ ಇದು ಹೇಳಿ. ಈಸ್ ಶಿ ಅ ಬ್ಯೂಟಿಫುಲ್ ಗರ್ಲ್? Is it a? Is she a? ಈಸ್ ಶಿ ಅ ಬ್ಯೂಟಿಫುಲ್ ಗರ್ಲ್, ಇದು ಮೀನಿಂಗ್ ಏನಾಗ್ಬೋದು? ಅವಳು ಬ್ಯೂಟಿಫುಲ್ ಆಗಿದ್ದಾಳೆಯೇ? ಬ್ಯೂಟಿಫುಲ್ ಆಗಿದ್ದಾಳೆಯೇ? ಓಕೆ. ಆಗಿದ್ದಾಳೆ. ಈಸ್ ಇಟ್ ಅ ಬಿಗ್ ಟ್ರೀ? ಮಾಲಾ, ಈಸ್ ಇಟ್ ಅ ಬಿಗ್ ಟ್ರೀ? ಇದು ದೊಡ್ಡ ಮರನ? ಇದೊಂದು ದೊಡ್ಡ ಮರವಾಗಿದೆಯೇ? ಓಕೆ, ಗುಡ್. ಆಲ್ರೈಟ್ ಫ್ರೆಂಡ್ಸ್. ಸೊ ನೆಗೆಟಿವ್ ಆಗಿ ಮಾಡ್ಬೇಕಂದ್ರೆ ಏನಾಗುತ್ತೆ? ಎಮ್ ಐ ಸ್ಟೂಡೆಂಟ್ ಇದ್ದದ್ದು ಏನಾಗುತ್ತೆ? Am I ನೆಗೆಟಿವ್. not- ಎಮ್ Am ಐ I not a student? ಗುಡ್. am I Not- not there? ಎಮ್ ಐ ನಾಟ್ ಅ ಸ್ಟೂಡೆಂಟ್ ಆಗುತ್ತೆ. ಓಕೆ. ನೆಕ್ಸ್ಟ್, ಆರ್ ವಿ ಎಂಪ್ಲಾಯೀಸ್? Are we not employees? Employees? We not employees. Not a employee. ನೆಕ್ಸ್ಟ್, ಆರ್ ಯು ಗುಡ್ ಫ್ರೆಂಡ್? Are you not a? Are you not a good friend? Not a good friend. ಓಕೆ, ಗುಡ್. ನೆಕ್ಸ್ಟ್, ಮುಂದೆ. Are they not good teachers? ಗುಡ್. ಸರ್ ಹೀಗೂ ಕೇಳ್ಬೋದಲ್ವಾ? Are not they good teachers? ಯಾ ಯು ಕ್ಯಾನ್ Okay. ಆರ್ ನಾಟ್ ದೇ, ಆರ್ಂಟ್ ದೇ, Okay. ಆರ್ ದೇ ನಾಟ್? ಓಕೆ. Oh. ಈಸ್ ಹಿ ಅ ಹ್ಯಾಂಡ್ಸಮ್ ಬಾಯ್? ನೆಗೆಟಿವ್ ಅಲ್ಲಿ ಏನಾಗುತ್ತೆ? Is he not a? Is He is not a He is he is handsome not a Handsome handsome boy. boy. ಈಸ್ ಹಿ ನಾಟ್ ಅ ಹ್ಯಾಂಡ್ಸಮ್ ಬಾಯ್? ನೆಕ್ಸ್ಟ್, ಇದು is Is not Is a he not beautiful not a girl. beautiful girl. beautiful girl? beautiful girl. ಇದು ನೆಕ್ಸ್ಟ್. Is it not Is a it big tree? Not a big tree. He is not a big tree. ಆಯ್ತಲ್ಲ? ಓಕೆ, ಅಂಡರ್ಸ್ಟುಡ್. ಸೊ ನಾವು ಈಗ ಏನೇನ್ ಕಲ್ತೀವಿ? ಐ ವಿಲ್ ಟೆಲ್ ಯು ಒನ್ ಥಿಂಗ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ನಾವ್? ತಿಳಿತಲ್ಲ? Yes, sir. ಯಾರಿಗೆ ತಿಳಿದಿಲ್ಲ ಕೇಳಬೇಕು. ಐ ಆಮ್ ಹಿಯರ್ ಟು ಕಮ್ ಬ್ಯಾಕ್ ಅಂಡ್ ಹೆಲ್ಪ್ ಯು. ಓಕೆ, ನೋಟ್ಸ್ ಸಿಗುತ್ತೆ ಮತ್ತೆ. ಸೊ ಐ ವಿಲ್ ಟೆಲ್ ಯು ಫಸ್ಟ್. ಐ ಆಮ್ ಅ ಗುಡ್ ಬಾಯ್. ನೆಗೆಟಿವ್ ಅಲ್ಲಿ ಏನಾಗುತ್ತೆ? ಐ ಆಮ್ ನಾಟ್ ಎ ಗುಡ್ ಬಾಯ್. I am not a Not a good boy. ಕ್ವಶನ್ ಕೇಳ್ಬೇಕಂದ್ರೆ Am I? Am I Am I not a boy? ಗುಡ್ ಬಾಯ್? am I a good boy? ಕರೆಕ್ಟ್. ಅದರಲ್ಲಿ ನೆಗೆಟಿವ್ ಮಾಡ್ಬೇಕಂದ್ರೆ, ಕ್ವಶನ್ ನೆಗೆಟಿವ್ ಮಾಡ್ಬೇಕಂದ್ರೆ Not Am I not a Am good I boy? not a student? Am I not a good? am I not a good boy? Good ಅರ್ಥ ಆಯ್ತಾ? Good boy. ನೆಕ್ಸ್ಟ್, he is my friend. ನೆಗೆಟಿವ್, He is not a my is Not a my a friend. My friend. he is not my friend. ಎ ಬರಂಗಿಲ್ಲ. he is not my friend. ಓಕೆ. ಅವನು ನಿನ್ನ ಸ್ನೇಹಿತನೇ. ಅವನು ನಿನ್ನ ಸ್ನೇಹಿತನೇ. He is your friend? He is your friend? His friend. he. ಸಂದರ್ಶ್, ನೀವು ಮ್ಯೂಟ್ ಇಟ್ಟು ಮಾತಾಡ್ತಾ ಇದ್ದೀರಿ ಸಂದರ್ಶ. ಓಕೆ. ಅವನು ನಿನ್ನ ಸ್ನೇಹಿತನೇ. ಈಸ್ ಹಿ ಯುವರ್ ಫ್ರೆಂಡ್? Is he your friend? ಹಂಗೆ. ಓಕೆ. ಮತ್ ನಿಮ್ಮ ಬಾಸ್ ಯಾರು? who is your Who is Who is who your is Who is your boss? ನಿಮ್ಮ ನಿತಿನ್ ಅವರ ಗುಡ್ ಫ್ರೆಂಡ್ ಯಾರು? Who ನಿತಿನ್. is Nitin's who good is friend? Nitin's Who good is friend? Nitin's good friend? Who is Nitin's good Nitin's friend? good friend. Good friend. Who is Nitin's good friend? I don't know. Maybe Barack Obama or Bill Clinton. He's thinking about it. Nitin, are you there, Nitin? ಕಣ್ಣು ಹಿಂಗ್ ದೊಡ್ಡದು ಮಾಡ್ಕೊಂತದ, ನಿದ್ದೆ ಬರ್ಬಾರ್ದು ನನಗೆ ಅಂತ ಹೇಳಿ. ಓಕೆ, ಅಂಡರ್ಸ್ಟುಡ್? ಓಕೆ, ಸೊ ದಿಸ್ ಇಸ್ ಹೌ ಆಮ್, ಈಸ್, ಆರ್ ಯೂಸ್ ಆಗತ್ತೆ. ಆಮ್ ಅಂದ್ರೆ ಇದ್ದೇನೆ, ಈಸ್ ಅಂದ್ರೆ ಇದ್ದಾನೆ, ಇದ್ದಾಳೆ, ಮತ್ತೆ ಇದೆ. ಆರ್ ಅಂದ್ರೆ ಇದ್ದೇವೆ, ಇದ್ದಾರೆ, ಇವೆ, ಇವೆಲ್ಲ ಬರುತ್ತೆ. ಓಕೆ, ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ಬರುತ್ತೆ, ಮತ್ತೆ ಇಂಟ್ರಾ ಪಾಸಿಟಿವ್, ಇಂಟ್ರಾ ನೆಗೆಟಿವ್ ಸೆಂಟೆನ್ಸ್ ಕೂಡ ಬರುತ್ತೆ. ಅರ್ಥ ಆಯ್ತಲ್ಲ? ಇಂಟ್ರಾ ಪಾಸಿಟಿವ್ ಅಂದ್ರೆ ಕ್ವಶನ್ ಕೇಳೋದು. ಕ್ವಶನ್ ಕೇಳೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್. ಉತ್ತರ ಹೇಳೋದು ಬಹಳ ಈಸಿ. ಆರ್ ಯು ಅ ಟೀಚರ್ ಅಂದ್ರೆ ಎಸ್, ನೋ, ಇದೇ ಬರುತ್ತೆ. ಕ್ವಶನ್ ಕೇಳೋದು ಬಹಳ ಕಷ್ಟ.
ಅರ್ಥ ಆಯ್ತಲ್ಲ, ಕ್ವಶನ್ ಕೇಳೋದು ಕಷ್ಟ. ಓಕೆ, ಸೊ ಶಾಲ್ ವಿ ಅಂಡರ್ಸ್ಟ್ಯಾಂಡ್? ಪಾಸ್ಟ್ ಅಲ್ಲಿ ಏನಾಗುತ್ತೆ ನೋಡೋಣವಾ? ಪಾಸ್ಟ್ ಅಲ್ಲಿ, ಓಕೆ, ಪಾಸ್ಟ್ ಅಲ್ಲಿ ಈಗ ಪ್ರೆಸೆಂಟ್ ಅಲ್ಲಿ ಮೂರಿದ್ದು ಆಮ್ ಈಸ್ ಆರ್. ಪಾಸ್ಟ್ ಅಲ್ಲಿ ಏನ್ ಬರುತ್ತೆ? ವಾಸ್ ಅಂಡ್ ವರ್ ಬರುತ್ತೆ, Were. ಎರಡಿದೆ. ಓಕೆ, ವಾಸ್ ಎಲ್ಲಿ ಬರುತ್ತೆ? ಐ, ಹಿ, ಶಿ, ಇಟ್. ವರ್ ಎಲ್ಲಿ ಬರುತ್ತೆ? ವಿ, ಯು, ದೇ. They. ವಿ, ಯು, ದೇ. ಓಕೆ, ಸೊ ಈಗ ಐ ಮೇಕ್ ಅ ಸೆಂಟೆನ್ಸ್. ಐ ವಾಸ್ ಅ ಬ್ಯಾಂಕ್ ಎಂಪ್ಲಾಯಿ. ಓಕೆ, ಸೊ ಯು ಜಸ್ಟ್ ಮೇಕ್ ಅ ಸೆಂಟೆನ್ಸ್. ಸ್ವಲ್ಪ ಚಾರ್ಜರ್ ತಗೊಂಡ್ಬರ್ತೀರಿ ಲ್ಯಾಪ್ಟಾಪ್ ಅದು, ಇದು ಸ್ವಲ್ಪ ಸೆಂಟೆನ್ಸ್ ಮಾಡಿ. ಜಸ್ಟ್ ಅ ಸೆಂಟೆನ್ಸ್, ಐ ಗೆಟ್ ಚಾರ್ಜರ್. ನೀವು ಬರೀರಿ ಸೆಂಟೆನ್ಸ್ ಬರೀರಿ. ಐ, ವಿ, ಯು, ದೇ, ಈ ಶೀಟ್ಗೆ ಬರೀರಿ. ಚಾರ್ಜರ್ ಕೇಳೋದೇನು ಅಂತ ಕೇಳ್ತೀವಿ. ಕರೆಕ್ಟಾಗಿ 8, 8 ಕೊಡೋಣ. ಓಕೆ, ಐ ಆಮ್ ಬ್ಯಾಕ್ ವಿತ್ ಚಾರ್ಜರ್. ಆಲ್ ರೈಟ್. ಸೊ ವಾಟ್ ವಾಸ್ ಸೆಂಟೆನ್ಸ್? ಐ ವಾಸ್ ಅ ಬ್ಯಾಂಕ್ ಎಂಪ್ಲಾಯ್. ಓಕೆ, ನೆಕ್ಸ್ಟ್ ಹಿ ಅಥವಾ ವಿ. He was a ಇಲ್ಲ, ವಿ ಬಂದ್ರೆ ಏನ್ ಬರುತ್ತೆ? We Were. are. he ಅಂದ್ರೆ We were. ಸ್ವಲ್ಪ ನಾ ಇದೇ ಎಕ್ಸಾಮ್ ಬ್ಯಾಂಕ್ ಎಂಪ್ಲಾಯ್ಸ್ ತಗೋತೀನಿ. ಓಕೆ, ನಿಮ್ಗೆ ತಿಳಿಸ್ಲಿಕ್ಕೆ ಅಷ್ಟೇ. ವಿ ವರ್ ಬ್ಯಾಂಕ್ ಎಂಪ್ಲಾಯೀಸ್. ಒಂದು ನಿಮಿಷ, ಏನೇನು ಆಗ್ತಿದೆ ಒಂದು ನಿಮಿಷ. ವಿ ವರ್ ಬ್ಯಾಂಕ್ ಎಂಪ್ಲಾಯೀಸ್ ಬರುತ್ತೆ. ನೆಕ್ಸ್ಟ್ ಒಂದು ನಿಮಿಷ, ಎಂತ ಮಾರ. ಓಕೆ, ವಿ ವರ್ ಬ್ಯಾಂಕ್ ಎಂಪ್ಲಾಯೀಸ್. ಐ, ವಿ, ಯು ತಗೋಬೇಕೀಗ. You are a bank employee. ಯು ವರ್. You were a bank. You were. ಯು ವರ್ ಅ ಬ್ಯಾಂಕ್ ಎಂಪ್ಲಾಯಿ. ಐ ವಾಸ್ ಅ ಬ್ಯಾಂಕ್ ಎಂಪ್ಲಾಯಿ ಅಂದ್ರೆ ಏನು? ನಾನು ಬ್ಯಾಂಕ್ ಎಂಪ್ಲಾಯ್ ಆಗಿದೆ. ಎಂಪ್ಲಾಯಿ ಆಗಿದ್ದೆ. ವಿ ವರ್ ಬ್ಯಾಂಕ್ ಎಂಪ್ಲಾಯೀಸ್ ಅಂದ್ರೆ ನಾವು ಬ್ಯಾಂಕ್ ಎಂಪ್ಲಾಯಿ ಆಗಿದ್ವಿ. ಓಕೆ, ನೆಕ್ಸ್ಟ್ ಯು ವರ್ ಬ್ಯಾಂಕ್ ಎಂಪ್ಲಾಯಿ ಅಂದ್ರೆ ನಾವು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೇವೆ. ನೋ, ಇಲ್ಲಪ್ಪ, ಯು ವರ್ ನೀವು ಆಗಿದ್ರಿ. ನೀವು ಆಗಿದ್ರಿ, ಅವರು. ನೆಕ್ಸ್ಟ್ ದೇ ವರ್ ಬ್ಯಾಂಕ್ ಎಂಪ್ಲಾಯೀಸ್ ಅಂದ್ರೆ ಅವರು ಬ್ಯಾಂಕ್ ಎಂಪ್ಲಾಯ್ ಆಗಿದ್ರು. ಐ, ವಿ, ಯು, ದೇ. ನೆಕ್ಸ್ಟ್ ಲೈಟ್ ಹಾಕು. ಈ ಈಸ್ ಸರ್, ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಎಂಪ್ಲಾಯೀಸ್ ಆಗುತ್ತೆ. ದೇ ವರ್ ಬ್ಯಾಂಕ್ ಎಂಪ್ಲಾಯೀಸ್. ಯು ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಸಿಂಗ್ಯುಲರ್ ಇದ್ರು ಆಯ್ತು, ಪ್ಲೂರಲ್ ಇದ್ರು ಆಯ್ತು, ಆರ್ ವರ್ ಬರುತ್ತೆ. ಓಕೆ, he was a bank employee.
ಆಯ್ತಾ? ಇಟ್ಗೆ ಬೇರೆ ತಗೋಣಂತೆ. ಇಟ್ ವಾಸ್ ಮತ್ತೆ ಇಟ್ಗೆ ಏನ್ ತಗೋಣ? ಇದು ಇತ್ತು ಅಂತ ಹೇಳಕ್ಕೆ ಏನ್ ತಗೋಣ? ಸರ್ ಈ ಹೀಸ್ ಬರ್ದಿದ್ದೀರಾ? He was. ಈಜ್ ಬರ್ದಿರಿ ಸರ್. ಈಜ್. ಓ ಮೈ ಗಾಡ್, ಜಿಒಡಿ ಗಾಡ್. ಥ್ಯಾಂಕ್ ಯು ಸ್ವಾತಿ, ಯು ಸೇವ್ಡ್ ಮೈ ಕ್ಲಾಸ್. ಹಾ, ಇಟ್ ವಾಸ್ ಇಂಟರ್ನೆಟ್ನ ಹಿಂಗೆ ಹೋಗ್ಬಿಡ್ತೈತೆ ಮತ್ತೆ. ಎಲ್ಲರೂ ಕಮೆಂಟ್ ಮಾಡಕ್ ಚಾಲು ಮಾಡ್ಬಿಡ್ತಾರೆ. ಕಾಡಲ್ಲಿ ಒಂದು ಸೊಪ್ಪು ಸಿಗತ್ತೆ ಸರ್, ಟ್ರೈ ಮಾಡಿ ಅಂತ ಹೇಳಿ. ನೆಕ್ಸ್ಟ್ ಇಟ್ ವಾಸ್ ಏನ್ ಮಾಡ್ಲಿ ಹೇಳಿ ಪಟ್ ಅಂತ ಹೇಳಿ. ATM. ಓಕೆ, ಯಾಕೆನ್ ಸೇ ಗದಗ್ ಒಂದು ತಾಲೂಕಾ ಪ್ಲೇಸ್ ಆಗಿತ್ತು ಅಂತ ಹೇಳಲಿಕ್ಕೆ ಏನಂತೀವಿ? ಗದಗ್ ವಾಸ್ ಅದೇ ತಾಲೂಕ್ ಪ್ಲೇಸ್. ತಾಲೂಕ್. It was a Gadag district. ಓಕೆ, ಇಟ್ ವಾಸ್ ಅ ತಾಲೂಕ್ ಅಂದ್ರೆ ಇಟ್ ವಾಸ್ ಅ ತಾಲೂಕ್. ಗದಗ್ ಒಂದು 10 ವರ್ಷಕ್ಕಿಂತ ಮುಂಚೆ ತಾಲೂಕ್ ಆಗಿತ್ತು, ಡಿಸ್ಟಿಕ್ ಆಗಿದೆ. ಇಟ್ ವಾಸ್ ಅ ತಾಲೂಕ್. ಆಯ್ತಲ್ಲ? ಇಸ್ ದಟ್ ಕ್ಲಿಯರ್? Yes. ಬರುದಿಲ್ಲ. ಅಯ್ಯೋ, ಅಗೇನ್ ನಿತಿನ್ ಸೇವ್ಡ್ ಮೈ ಕ್ಲಾಸ್. ನಾನು ನಿತಿನ್ ಕೇಳಿಸ್ಕೋತಾ ಇದ್ದೇನೆ, ಟೆಸ್ಟ್ ಮಾಡ್ತಾ ಇದ್ದೆ. ಓಕೆ, ಅರ್ಥ ಆಯ್ತಲ್ಲ? ಶಾಲ್ ವಿ ಗೋ ವಿತ್ ನೆಗೆಟಿವ್ ಸೆಂಟೆನ್ಸಸ್? Yes. ನಾನು ಎಷ್ಟು ಫಾಸ್ಟ್ ಆಗಿ ಬರಿತೀನಿ. ಡನ್. ಓನ್ಲಿ ನಿತಿನ್ ಕ್ಯಾನ್ ರೈಟ್ ಲೈಕ್ ದಿಸ್ ಅಪಾರ್ಟ್ ಫ್ರಮ್ ಮೀ. ಓಕೆ, ಅಂಡರ್ಸ್ಟುಡ್? ಸೊ ಲೆಟ್ಸ್ ಗೋ ವಿತ್ ನೆಗೆಟಿವ್ ಸೆಂಟೆನ್ಸಸ್. ಐ ವಾಸ್ ಅ ಬ್ಯಾಂಕ್ We were was not a bank ಅಲ್ವಾ? employee. We were a bank employee. We were bank. ಐ ಇದು ಹೇಳ್ರಿ. ಐ ವಾಸ್ I ನಾಟ್. was not a bank employee. I was not blank. You were not a bank employee. ನೋಡಿ, ವಿ ಬಂದಾಗ ಅ ಬರುದಿಲ್ಲ. ವಿ ವರ್ ನಾಟ್ ಬ್ಯಾಂಕ್ ಎಂಪ್ಲಾಯಿ. ಬ್ಯಾಂಕ್ ಬ್ಯಾಂಕ್ ಎಂಪ್ಲಾಯಿ ಅಲ್ಲ. ಯು ಆದಾಗ You were He not was a not bank a bank employee. employee. They were not He was not a bank employee. ನೆಕ್ಸ್ಟ್ ದೇ They are They not. were not. They are not. ದೇ ವರ್ ನಾಟ್. ದೇ ವರ್ They ನಾಟ್ were ಬ್ಯಾಂಕ್ ಎಂಪ್ಲಾಯೀಸ್. bank employee. He was not a bank employee. You was not a bank employee. He was not a He bank was You was not a bank bank employee. employee. he was not next. It was not a Was not taluk. a taluk. Was not a It was taluk. not a taluk. ಓಕೆ, ಎಲ್ಲರೂ ಟ್ರೈ ಮಾಡಬೇಕು. ಎಲ್ಲರೂ ಟ್ರೈ was ಮಾಡಬೇಕು. not ಅಂಡರ್ಸ್ಟ್ಯಾಂಡ್? ಡೆಮೋ ಕ್ಲಾಸ್ ಸ್ಟೂಡೆಂಟ್ಸ್ ಕೂಡ ಟ್ರೈ ಮಾಡಬೇಕು, ತಪ್ಪಾಗ್ಲಿ ಸರಿ ಆಗ್ಲಿ. Yes, sir. ಓಕೆ, ಈಗ Okay, ಕ್ವಶನ್ಸ್ sir. ಮಾಡ್ತೀನಿ ನಾನು. ಐ ಆಮ್ ಮೇಕಿಂಗ್ ಕ್ವಶನ್. ಓಕೆ, was I ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಕ್ ಫಸ್ಟ್ ತಗೋಬೇಕು. ಸೊ ನಾನು ಬ್ಯಾಂಕ್ ಎಂಪ್ಲಾಯ್ ಆಗಿದ್ನಾ? was Was I I a bank Was employee? I a bank bank employee? employee? ವಾಸ್ ಐ? Was I not a Was I a bank was I a employee? bank employee? employee. ನೆಕ್ಸ್ಟ್ ಇದು ಏನ್ ಬರುತ್ತೆ? Were we not? Was we bank employees? Were we? Was we not? Was Were we? Were not. Were we bank employee? Were we a bank employee? ಇಲ್ಲ, ಬಹುವಚನ ಬಂದಾಗ ಅ ಬರುದಿಲ್ಲ. ವರ್ ವಿ ಬ್ಯಾಂಕ್ ಎಂಪ್ಲಾಯ್. Were we? Were you a bank employee? Okay. Were you a bank employee? ನೆಕ್ಸ್ಟ್ ದೇ ಇದ್ದು Were they Were they bank Were they employees? bank employees? ವರ್ ದೇ bank employee? Right. ಓಕೆ. ನೆಕ್ಸ್ಟ್ Was he Wasn't Was he? he bank employee? ವಾಸ್ ಹಿ ಅ Was he? ಬ್ಯಾಂಕ್ ಎಂಪ್ಲಾಯಿ? Was he a bank ಕ್ವಶನ್ employee? ಮಾರ್ಕ್ ಇಲ್ಲಿ, ಕ್ವಶನ್ ಮಾರ್ಕ್. Was he a? was he bank Was he a employee? bank employee? ವಾಸ್ Was ಹಿ a bank employee? ಈ ಆಯ್ತಲ್ಲ, ಶಿ. ವಾಸ್ ಶಿ ಅ ಬ್ಯಾಂಕ್ ಎಂಪ್ಲಾಯಿ? Was he a bank Was employee? it a A taluk? was it a taluk? ಗುಡ್. ವಾಸ್ ಇಟ್ ಅ ತಾಲೂಕ್? It Was is I not a bank employee? ಓಕೆ, ವಾಸ್ ಇಟ್ ಅ ತಾಲೂಕ್? ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಏನಂದ್ರೆ ಬ್ಯಾಂಕ್ ಎಂಪ್ಲಾಯಿ ವರ್ Was I? ಅಲ್ಲ. ಗುಡ್. ನೆಕ್ಸ್ಟ್ ಏನಂದ್ರೆ ನೆಗೆಟಿವ್ ಮಾಡೋಂತ. ನೆಗೆಟಿವ್. ಆಲ್ರೈಟ್. Was I not a bank employee? Was not a bank employee. I was not a bank Did employee. not. ಇಲ್ಲ, ಒಂದು ನಿಮಿಷ. ನೆಗೆಟಿವ್ ಕ್ವಶನ್ ಅಂದ್ರೆ ಇಲ್ಲಿ ನೋಡಿ, ಇದಕ್ಕೆ ನಾಟ್ ಬರುತ್ತೆ, ಎಲ್ಲಕ್ಕೂ ನಾಟ್. Was I not?
Was He I was bank Was not. ಏನ್ ಕೇಳತ್ತಿದ್ದು? ಒಂದ್ ನಿಮಿಷ ತಡಿ, ಏನೇ Were ಕೇಳ್ತಿದೆ? you not? ಮುಂದೆ ನಾಟ್ ಹಾಕ್ಬೇಕು ಅಂತಿದೆ. I ಮೊದಲು not was. ಏ ಮೈ ಗಾಡ್, Was I not? ಒಂದ್ ನಿಮಿಷ. Was I not a bank employee? Next, were we not bank employees? Were you not? bank employee? Were they not bank employee? Was he not bank employee? Was she not She bank? Bank employee. ಅದೇಪ್ಪ ಏನಾದ್ರು was. was it? Okay. Next, was she not? Was she? Was she not? ಯಾರವರು ಕುರಿ ಕರ್ಕೊಂಡು ಅಟೆಂಡ್ ಆಗ್ತಾ ಇದ್ರೆ ಕ್ಲಾಸು? Was she not a bank employee? ಕುರಿ ಫೀಸ್ ತುಂಬಿಲ್ಲ. Okay. All right, understood? ಹಾ, ನೋಡಿ, ಕುರಿ ಏನಾದ್ರು ಬ್ಯಾ ಅಂತಂದ್ರೆ ಅದ್ರದ್ದು ಫೀಸ್ ಕೊಡ್ಬೇಕಾಗತ್ತೆ ನೀವು. ಎಕ್ಸಾಂಪಲ್ ಹೇಳ್ತಾ ಇದೆ, ಅದು ನೀವು ಕೇಳ್ತಾ ಇಲ್ಲ. ಓಕೆ, ನಿತಿನ್, ಡೋಂಟ್ ಲಾಫ್. ಅಂಡರ್ಸ್ಟುಡ್ ನಾವು? ಆಯ್ತಲ್ಲ? ಓಕೆ, ನಾವೇನೇನ್ ಕಲ್ತೀವಿ ಈಗ? ಪಾಸಿಟಿವ್ ಕಲ್ತೀವಿ, ನೆಗೆಟಿವ್ ಕಲ್ತೀವಿ, ಇಂಟ್ರೋ ಪಾಸಿಟಿವ್, ಇಂಟ್ರೋ ನೆಗೆಟಿವ್. ನಾನು ಮತ್ತೆ ಕೊಡ್ತೀನಿ ನೋಟ್ಸು, ಡೋಂಟ್ ವರಿ. ಓಕೆ, ನಾವು ಐ ಮೇಕ್ ಎನ್ ಎಕ್ಸಾಂಪಲ್. ಓಕೆ, ನಾನು ನಿನ್ನೆ ಬ್ಯಾಂಗ್ಳೂರ್ನಲ್ಲಿ ಇದ್ದೆ. I was in the Bangalore Bangalore. yesterday. Okay, Yesterday. how many of you watch my reels usually? Good number of people. Okay, so we'll do one thing. I wanted to do one reel online also. ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಒಂದು ರೀಲ್ ಮಾಡ್ಬೇಕಂತ ಮಾಡಿದ್ದೆ. ಟ್ರಿಪ್ ಅಂತೂ ಮಾಡೋಕ್ಕಾಗೋದಿಲ್ಲ, ಆನ್ಲೈನ್ಗೆ ಟ್ರಿಪ್ ಮಾಡೋಕ್ಕಾಗೋದಿಲ್ಲ. ಡಿಡ್ ಯು ಸಿ ಮೈ ಕ್ಲಾಸ್ ಟ್ರಿಪ್? Yes, sir. Yes, sir. Yes, good. Especially why I uploaded on YouTube is lot of people, ಬಹಳಷ್ಟು ಜನಕ್ಕೆ ಕ್ಲಾಸ್ ಇದೆನಾ ಇಲ್ವಾ ಅಂತ ಕನ್ಫ್ಯೂಸ್ ಇರುತ್ತೆ. ಸೊ ಅದಕ್ಕೆ ಟ್ರಿಪ್ ಮಾಡಿದ ಸಹಿತ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೆ. ದಟ್ ವಾಸ್ ಒನ್ ಥಿಂಗ್. ಸೊ ಆನ್ಲೈನ್ ಅಲ್ಲಿ ಈಗ ಐ ವಾಂಟ್ ಟು ಮೇಕ್ ಒನ್ ರೀಲ್ ಆನ್ ದೀಸ್ ಥಿಂಗ್ಸ್, ವಾಟ್ ಎವರ್ ವಿ ಲರ್ನ್. ಓಕೆ, ಆಮ್, ಈಸ್, ಆರ್, ವಾಸ್, ವರ್. ನಾನು ಒಂದೊಂದು ಸೆಂಟೆನ್ಸ್ ನ ಕೇಳ್ತೀನಿ, ನೀವು ಅದಕ್ಕೆ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್, who would like to participate, just raise their hand. I will only keep them, otherwise ಇಲ್ಲ, ನಿತಿನ್ ನೋಟ್ಸ್ ಬರ್ಕೊಂಡಿಲ್ಲ. ಇಲ್ಲ ಅನುಷಾ. ಓಕೆ, ಸೊ ಫಸ್ಟ್ ವಿಲ್ ಗೋ ವಿತ್ ಅನುಷಾ, ಸ್ವಾತಿ. ನೆಕ್ಸ್ಟ್ 1 minute, ಅನುಷಾ ಅಂಡ್ ಸ್ವಾತಿ. ಓಕೆ, ರೆಡಿ? ಸೊ ಲೆಟ್ ಮಿ ಸಿ, ಐ ವಿಲ್ ಆಸ್ಕ್ one question to ಸ್ವಾತಿ and one question to ಅನುಷಾ. ಅರ್ಥ ಆಯ್ತಲ್ಲ? ಉಳ್ಕದವರು ದಯವಿಟ್ಟು ಮ್ಯೂಟ್ ಇಡಿ, ಮೈಕ್ ಅನ್ನ ಮ್ಯೂಟ್ ಇಡಿ. ಅನುಷಾ ಮತ್ತೆ ಸ್ವಾತಿ ಬಿಟ್ಟು ಉಳ್ಕದವರು ಮೈಕ್ ಅನ್ನ ಮ್ಯೂಟ್ ಆಗಿಡಿ. ಓಕೆ, ಅಂಡರ್ಸ್ಟುಡ್? ಇದು ರೆಕಾರ್ಡಿಂಗ್ ಆಲ್ರೆಡಿ ಇದೆಯಲ್ಲ, ಇದರಲ್ಲಿ ಹೆಂಗ್ ಕಟ್ ಮಾಡಕ್ ಬರುತ್ತೆ? ಓಕೆ, ಎನಿವೇಸ್ ನಾನೀಗ ರೆಕಾರ್ಡಿಂಗ್ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಅಲ್ಲಿ ಸ್ಟಾಪ್ ದಿಸ್ ರೆಕಾರ್ಡಿಂಗ್ ಹಿಯರ್. ಬಟ್ ವಿಲ್ ಕೂಡ ಒಂದಿದೆಯಲ್ಲ, ವಿಲ್ ಐ ಹ್ಯಾವ್ ಟು ಟೀಚ್ ವಿಲ್ ಆಲ್ಸೋ. ಓಕೆ, ಎನಿವೇಸ್ ಐ ವಿಲ್ ಕಂಟಿನ್ಯೂ ರೀಲ್ ಪಾರ್ಟ್. ಐ ವಿಲ್ ಡೂ ಇಟ್ ಲೇಟರ್. ಫಸ್ಟ್ ಲೆಟ್ ಮಿ ಟೀಚ್ ವಿಲ್ ಆಲ್ಸೋ. ವಿಲ್ ಅಂತ ಕಲಿಸ್ಬಿಡ್ತೀನಿ, ಆಮೇಲೆ ರೀಲ್ ಮಾಡೋಣ. ಓಕೆ, ವಿಲ್. ನಾನು ಇರುವೆ ಅಂತ ಹೇಳೋದು, ಇದು ಬಹಳ ಈಸಿ ಇದೆ. ಬಹಳ ಅಂದ್ರೆ ಬಹಳ ಈಸಿ. ಫ್ಯೂಚರ್, FUTURE, ಫ್ಯೂಚರ್. ಇದೆಲ್ಲದಕ್ಕೂ ಸೇಮ್ ಬಂದ್ಬಿಡತ್ತೆ. ಐ, ವಿ, ಯು, ದೇ, ಹಿ, ಶೀಟ್ ಎಲ್ಲದಕ್ಕೂ ವಿಲ್ನೇ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಆಗಿರುವೆ. ಬ್ಯಾಂಕ್ ಎಂಪ್ಲಾಯ್ ಸಾಕೇನಾ? ಬೇಡ, ಬ್ಯಾಂಕ್ ಎಂಪ್ಲಾಯ್ ಬೇಡ. ಐ ವಿಲ್ ಬಿ ಅ ಗುಡ್ ಆರ್ ಐ ವಿಲ್ ಬಿ ಅ ಗುಡ್ ಇಂಗ್ಲಿಷ್ ಸ್ಪೀಕರ್ ತಗೊಳ್ಳ. ಐ ವಿಲ್ ಬಿ ಅ ಗುಡ್ ಇಂಗ್ಲಿಷ್ ಸ್ಪೀಕರ್. ಓಕೆ, I will be a good English speaker. Is it fine? I'll be a good English speaker. Next, we. ನಾವು ಒಳ್ಳೆ ಇಂಗ್ಲಿಷ್ ಸ್ಪೀಕರ್ಸ್ ಆಗಿರುವೆವು ಅನ್ನಕ್ಕೆ ಏನಂತೀವಿ? We will be good. ಹೇಳಿ. Now We will be will be Good English speaker. ಬರುದಿಲ್ಲ. We will be good English speakers. speaker. Next, you. You will be a good English speaker. Okay. Next, they. They will be good English speaker. English teacher. Speakers. Okay.
They will be good English speakers. Okay. I, we, you, they. Next, he ಬಂದ್ರೆ He will be will good be a English good English speaker. speaker. good. She ಬಂದ್ರೆ She will be a good English speaker. ಇಲ್ಲ ಸ್ಪೀಕರ್ ಅಷ್ಟೇ. ಓಕೆ. ಇಟ್ ಬಂದಾಗ ಏನ್ ತಗೋಣ? ವಾಟ್ ಶಾಲ್ ವಿ ಡೂ? It will be. ಇಟ್ ವಿಲ್ ಬಿ ಒಳಗೆ ಏನ್ ತಗೋಣ? ಓಕೆ, ಸೊ ಇಟ್ ವಿಲ್ ಬಿ ಅ ಸ್ಮಾರ್ಟ್ It ಸಿಟಿ. will be good. No, it will be a smart Be city. a good place. It will be a smart city. Okay, it will be a smart city. Is it correct? Good. Yes, sir. So I will tell you the meanings. Okay, I will be a good English speaker. Meaning, ಪಟ ಅವರು ಮುಂದೆ ಗುಡ್ ಇಂಗ್ಲಿಷ್ ಸ್ಪೀಕರ್ ಆಗಿರ್ತಾರೆ. I will be ಅಂದ್ರೆ ನಾನು ಆಗಿರುವೆ. ನಾನು ಆಗಿರುವೆ. ಒಳ್ಳೆಯ ಸ್ಪೀಕರ್ ಆಗಿದ್ದೇನೆ. We will be ಅಂದ್ರೆ ನಾವು ಆಗಿರುತ್ತೇವೆ. ನಾವು ಮುಂದೆ ಗುಡ್ ಇಂಗ್ಲಿಷ್ ಸ್ಪೀಕರ್ ಆಗಿರುತ್ತೇವೆ. ಗುಡ್. You will be. ನಾನು ಮುಂದೆ ಗುಡ್ ಇಂಗ್ಲಿಷ್ ಸ್ಪೀಕರ್ ಆಗಿರುತ್ತೇನೆ. You will be ನೀವು ಅಂದಂಗೆ. ದೇ ಅಂದ್ರೆ ಅವರು, he ಅಂದ್ರೆ ಅವನು, she ಅಂದ್ರೆ ಅವಳು, it ಅಂದ್ರೆ ಅದು. Okay, so let's understand negative sentence. Okay, negative sentence. Negative ಮಾಡೋಣವಾ? Same thing. Okay, good. Negative. So ಏನ್ ಬರುತ್ತೆ? I will be not. ಇಲ್ಲ I will not be. I will not be a good English speaker. Be good English speaker. We will not be good English speakers ಆಗ್ಬೇಕು. ಇದು ಕರೆಕ್ಟ್ ಇದೆ. Good English speakers. You will not be. They ಇದ್ರೆ They will not be. he ಇದ್ರೆ He will not be. he will He not be. will not. It will not be. It will not be. will not be. ಆಯ್ತಲ್ಲ? It will not be smart city. It will not be a smart city. ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು? ಲೆಟ್ಸ್ ಅಂಡರ್ಸ್ಟ್ಯಾಂಡ್. Will I? ವೆರಿ ಗುಡ್. Will I be? Will I be a good English speaker? ನಾನು ಒಳ್ಳೆ ಇಂಗ್ಲಿಷ್ ಸ್ಪೀಕರ್ ಆಗಿರುವೆನಾ? ನೆಕ್ಸ್ಟ್, ವಿಲ್ ವಿ ಬಿ ಗುಡ್ ಇಂಗ್ಲಿಷ್ ಸ್ಪೀಕರ್ಸ್? ನಾವು ಒಳ್ಳೆ ಇಂಗ್ಲಿಷ್ ಸ್ಪೀಕರ್ಸ್ ಆಗಿರ್ತೇವಾ? ನೆಕ್ಸ್ಟ್, ಯು ಬಿ ವಿಲ್ ಯು ಬಿ ಅ ಗುಡ್ ಇಂಗ್ಲಿಷ್ ಸ್ಪೀಕರ್? ಎಲ್ಲಕ್ಕೂ ಕ್ವಶನ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ದೇ ಏನ್ ಬರುತ್ತೆ? ದೇ ಏನ್ ಕ್ವಶನ್ ಆಗುತ್ತೆ? Will they be a good English speaker? English speaker. Will they be? Will they? Will they be good English speakers? Next, Will he be good English speaker? will he be? Will he be a good English speaker? Next, ಏನ್ ಬರುತ್ತೆ? Will she be good English speaker? Okay, will she be a good English speaker? Correct? Next, ಇದೇನಾಗುತ್ತೆ? Will it be? it be a smart city? Will it be a smart city? Okay, done. ಅರ್ಥ ಆಯ್ತಾ? ನೆಗೆಟಿವ್ ಮಾಡ್ಬೇಕಂದ್ರೆ ಇವಕ್ಕೆ ಎಲ್ಲಕ್ಕೂ ನಾಟ್ ಬಂದ್ಬಿಡುತ್ತೆ. ಅಂಡರ್ಸ್ಟುಡ್? ಸೇಮ್ ಥಿಂಗ್ ವಿಲ್ ಬಿಕಮ್ ನಾಟ್. ಆಗಿರುವುದಿಲ್ವಾ, ಇದು ಆಗಿರುವುದಿಲ್ವಾ, ಆ ತರ. ಓಕೆ, ವಿಲ್ ಐ ನಾಟ್ ಬಿ ಬರುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ? ಸೆಕೆಂಡ್ ಒನ್, ಫುಲ್ ಟ್ರೈ. Will be not. Will we not? Will be not good at Will English. we not be? Good. Next, Will you not be? will you Will you Not be be English good speaker. correct? English Next ಇದು Will they not Will be? they Will not they be? not be a good English speakers? next
Will he not be a good English speaker? He is not a good English speaker. Next. Will she Will not she Will be she not be a good English English speaker? speaker? Next. Will it not Will be it a smart not city? Will it not be a smart city? Good. Understood? ಆಗಿರುತ್ತದೆ ಆಗಿರೋದಿಲ್ವಾ ಈ ತರ. Okay? Is that clear? Yes, So sir. I will send the notes on the group. I will send the notes on the group. So don't worry about the notes. Okay? Notes ಬಗ್ಗೆ worry ಮಾಡ್ಕೋಬೇಡಿ. ವಿಡಿಯೋ ಸಹಿತ ನಾನು ಅಪ್ಲೋಡ್ ಮಾಡಿ ನಿಮಗೆ ವಿಡಿಯೋ ಕಳಿಸ್ತೀನಿ. Okay? So don't worry about the video also. So now time for something change. Sir, Yes, sir, madam. one doubt. Yes, madam. Interrogative ಅಲ್ಲಿ warrant wasn't ಬರುತ್ತಾ? ಬರುತ್ತೆ. ಇದನ್ನೇ ಶಾರ್ಟ್ಕಟ್ ಮಾಡಿದ್ರೆ ಆರಂಟ್ ಆಗತ್ತೆ, ವರಂಟ್ ಆಗತ್ತೆ. ಒಂದೇ ಏನಂದ್ರೆ ಅಮಂಟ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಅಮಂಟ್ ಆಗೋದಿಲ್ಲ. ಐ ನಾಟ್ ಆಗತ್ತೆ. ಇಂಗ್ಲಿಷ್ ನಲ್ಲಿ ಅಮಂಟ್ ಆಗೋದಿಲ್ಲ. ಅದು ಬಿಟ್ರೆ ಈಸಂಟ್ ಆಗತ್ತೆ, ಆರಂಟ್ ಆಗತ್ತೆ, ವಾಸಂಟ್ ಆಗತ್ತೆ, ವರಂಟ್ ಆಗತ್ತೆ, ವೋಂಟ್ ಆಗತ್ತೆ. ವಿಲ್ ನಾಟ್ ಇದ್ದೇನಾಗತ್ತೆ? ವೋಂಟ್. Okay, good. So now time for one small reel, online reel. I am trying it for the first time. Swati and Anusha. Okay, say hi. I am trying it for the first time. I have not done before. Okay, sentence correct ಆದರೆ ಮಾತ್ರ ಹಾಕ್ತೀನಿ. Don't worry, just a minute.